ಏನ್ರೋ ಮಕ್ಳ ಟಿವಿ ನೋಡ್ತಾ ಇದ್ದೀರಾ ಇಬ್ರುನು? ಹ್ಞೂ ಅಜ್ಜಿ, ಓದಿದ್ದೆಲ್ಲ ಆಯ್ತು, ಅದಕ್ಕೆ ನೋಡ್ತಾ ಇದ್ದೀವಿ ಅಜ್ಜಿ. ರಜೆ ಬೇರೆ ಇದೆಯಲ್ಲ ಅಜ್ಜಿ, ಅದಕ್ಕೆ ಟಿವಿ ನೋಡಕ್ ಬಿಟ್ಟಿದ್ದಾರೆ ಅಮ್ಮ. ಇಲ್ಲಾಂದ್ರೆ ಟಿವಿ ನೋಡಕ್ ಬಿಡೋದೇ ಇಲ್ಲ ಅಜ್ಜಿ. ಬನ್ನಿ ಅಜ್ಜಿ, ನೀವು ನೋಡಿ ಟಿವಿ ನಮ್ಮ ಜೊತೆ. ನೀವೇನು ಯಾವುದೋ ಗೊಂಬೆಗಳೆಲ್ಲ ನೋಡ್ತೀರಪ್ಪ, ನಾವು ಅದನ್ನೆಲ್ಲ ನೋಡಲ್ಲಪ್ಪ. ನಾನೇನಿದ್ರು ದೇವ್ರದ್ದು ಆ ಥರ ಮಾತ್ರ ನೋಡೋದು. ನಿಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಅಲ್ವಾ ಅಜ್ಜಿ, ಅದಕ್ಕೆ ನೀವು ಅದನ್ನೆಲ್ಲ ನೋಡ್ತಿರ್ಲಿಲ್ಲ. ಏನು ಮಾಡ್ತಾ ಇದ್ರಿ ಅಜ್ಜಿ ನೀವು ಅವಾಗ? ನಮ್ಮ ಕಾಲದಲ್ಲೆಲ್ಲಪ್ಪ ಈ ಟಿವಿ ಗಿವಿ ಎಲ್ಲ ಏನೂ ಇರಲಿಲ್ಲ. ಅದಕ್ಕೆ ಫ್ರೆಂಡ್ಗಳ ಜೊತೆ ಹೋಗಿ ಆಚೆ ಆಟ ಆಡ್ತಾ ಇದ್ದು. ಈ ಕುಂಟೆ ಬಿಲ್ಲೆ ಆ ಥರ ಏನಾರ ಆಟಗಳಿರ್ತಿತ್ತಲ್ಲ, ಆ ಥರ ಆಟಗಳನ್ನ ನಾವು ಆಡ್ತಾ ಇದ್ದಿದ್ದು. ನಮಗೆಲ್ಲ ಅಜ್ಜಿ ಇಲ್ಲೆಲ್ಲ ಫ್ರೆಂಡ್ಸ್ಗಳು ಸಿಗ್ತಾರೆ ಅಜ್ಜಿ, ಆದರೆ ಜಾಸ್ತಿ ಯಾರ ಮನೆಗೆ ಯಾರು ಆಟ ಆಡಕ್ಕೆ ಬಿಡಲ್ಲ ಅಜ್ಜಿ. ಎಲ್ಲ ನಮ್ಮ ಮನೇಲೇ ಇರ್ತೀವಿ ಅಜ್ಜಿ, ಅದಕ್ಕೆ ನಾವು ಟಿವಿ ನೋಡ್ತೀವಿ, ಇಲ್ಲ ಮೊಬೈಲ್ ನೋಡ್ತೀವಿ, ಅಷ್ಟೇ ಅಜ್ಜಿ ನಾವು ಮಾಡೋದು. ಈ ಸಿಟಿಲೆಲ್ಲ ಹಂಗೆ ಬಿಡಪ್ಪ, ಯಾರ ಮನೆಗೆ ಯಾರೂ ಬರೋದಿಲ್ಲ, ಮನೆ ಒಳಗಡೆನೇ ಇರ್ತಾರೆ. ಆದರೆ ಹಳ್ಳಿಲಿ ಆ ಥರ ಅಲ್ಲ. ಅಕ್ಕಪಕ್ಕದ ಮಕ್ಕಳೆಲ್ಲ ರೋಡಲ್ಲೆಲ್ಲ ಆಟ ಆಡ್ಕೊಂಡಿರ್ತಾರೆ. ನಿಮ್ಮ ಅತ್ತೆ ಮಕ್ಕಳು ಅಷ್ಟೇ, ಯಾವಾಗಲೂ ರಜೆ ಇದ್ದಾಗೆಲ್ಲ ಆಟ ಆಡ್ಕೊಂಡು ರೋಡಲ್ಲೇ ಇರ್ತಾರೆ. ಊಟದ ಟೈಮಿಗೆ ಬರ್ತಾರೆ, ಅದು ನಾವು ಹೋಗಿ ಕರೆದ್ರೆ ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಟೈಮೆಲ್ಲ. ಆಟ ಆಡ್ಕೊಂಡೇ ದಿನ ಎಲ್ಲ ಕಳೆದ್ಬಿಟ್ಟಿರ್ತಾರೆ. ನಾವು ಹೋಗ್ತೀವಿ ಅಜ್ಜಿ ನಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ, ಆದರೆ ಪಾರ್ಕಲ್ಲಿ ಹೋಗಿ ಆಟ ಆಡ್ತೀವಿ ಅಜ್ಜಿ. ಮನೆ ಹತ್ರ ಯಾರು ಬರಲ್ಲ ಅಜ್ಜಿ ಇಲ್ಲಿ. ಅಜ್ಜಿ ಅಜ್ಜಿ, ರಜೆ ಬಂದಾಗ ನಮ್ಮನ್ನು ಊರು ಕರ್ಕೊಂಡೋಗಿ ಅತ್ತೆ ಊರಿಗೆ, ನಾವು ಅವಾಗೆಲ್ಲ ಆಟ ಆಡ್ಬೋದಲ್ವಾ ಅಜ್ಜಿ ಅಲ್ಲಿ, ಅತ್ತೆ ಮಕ್ಕಳ ಜೊತೆ ಎಲ್ಲ. ಅಜ್ಜಿ ಅಣ್ಣ ಬೇಡ ಅಜ್ಜಿ, ನನ್ನ ಕರ್ಕೊಂಡೋಗಿ ಅಜ್ಜಿ ನೀನು. ಅದು ಇವನ ಕರ್ಕೊಂಡೋಗಿ ರಜೆ ಬಂದಾಗ ಇಬ್ರು ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರ್ರಿ. ಅಜ್ಜಿ ಅತ್ತೆ ಮನೇಲಿ ಹಸು ಎಲ್ಲ ಸಾಕಿದ್ದಾರೆ ಅಲ್ವಾ ಅಜ್ಜಿ? ಅದ್ರ ಜೊತೆ ನಾವು ಆಟ ಆಡ್ಬೋದಲ್ವಾ ಅಜ್ಜಿ? ಆಟ ಆಡ್ಬೋದಪ್ಪ, ಆದರೆ ಹುಷಾರಾಗಿ ಆಟ ಆಡಬೇಕು ಅಷ್ಟೇ. ನಿಮ್ಮಮ್ಮ ಕಳಿಸ್ತಾರೇನಪ್ಪ ಊರಿಗೆಲ್ಲ ಅಂತ ಅಂದರೆ? ಹಾಂ ಕಳಿಸ್ತಾರೆ ಅಜ್ಜಿ, ಅಮ್ಮ ಏನು ಅನ್ನೋದಿಲ್ಲ ಅಜ್ಜಿ. ಕೇಳ್ತೀನಿ ನಾನು, ಅಮ್ಮ ಅಮ್ಮ ರಜಾ ಬರುತ್ತಲ್ಲ ಅವಾಗ ನನ್ನ ಅಜ್ಜಿ ಜೊತೆ ಸ್ವಲ್ಪ ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಕೇಳ್ತೀನಿ ಅಜ್ಜಿ ನಾನು. ನನ್ನ ಕಳಿಸ್ತಾರೆ ಅಜ್ಜಿ. ಅಜ್ಜಿ ಅತ್ತೆ ಮಕ್ಳಿಗೂ ನಮ್ಗೆ ರಜೆ ಇದ್ದಾಗಲೇ ಇರುತ್ತಾ? ಅಜ್ಜಿ ಅತ್ತೆ ಮಕ್ಳಿಗೂ ನಮ್ಗೆ ರಜೆ ಇದ್ದಾಗಲೇ ಇರುತ್ತಾ? ಹೌದಪ್ಪ, ನಿಮಗೆಲ್ಲ ಯಾವಾಗ ರಜೆ ಇರುತ್ತೋ ಅವರಿಗೂ ಆವಾಗಲೇ ರಜೆ ಇರುತ್ತೆ. ಅವ್ರನ್ನ ಯಾಕಜ್ಜಿ ನೀವು ಯಾವಾಗಲೂ ಕರ್ಕೊಂಡೇ ಬರೋದಿಲ್ವಲ್ಲ ಅಜ್ಜಿ? ಅವರಿಗೆ ಸಿಟಿಲಿ ಬಂದಿರೋದಕ್ಕೆ ಬೇಜಾರಾಗುತ್ತಂತೆ ಕಣಪ್ಪ, ಇಲ್ಲಿ ಒಳಗಡೆನೇ ಇರಬೇಕಲ್ಲ, ಅದಕ್ಕೆ ಬರೋದಿಲ್ಲ ಅಂತಾರೆ. ಅಲ್ಲಿ ಊರಲ್ಲಾದರೆ ರೋಡಲ್ಲೆಲ್ಲ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಎಲ್ಲ ಬರ್ತಾರೆ. ಇಲ್ಲಿ ಮನೆ ಒಳಗಡೆನೇ ಇರಬೇಕಲ್ಲ, ಅದಕ್ಕೆ ಇಲ್ಲಿ ಬರೋದಿಲ್ಲ ಅಂತ ಅಂತಾರೆ. ಇಲ್ಲ ಮಾಲ್ಗಳೆಲ್ಲ ಇರುತ್ತೆ ಅಜ್ಜಿ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿಗೆಲ್ಲ ಹೋಗ್ಬೋದು, ಮತ್ತೆ ಅಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ ಅಜ್ಜಿ, ಆ ಥರ ಎಲ್ಲ ಆಟ ಆಡ್ಕೊಂಡು ಬರ್ಬೋದು ಇಲ್ಲೂ. ಅವ್ರನ್ನ ಕರ್ಕೊಂಡ್ ಬರೋಣ ಅಜ್ಜಿ, ನಾವು ರಜಕ್ಕೆ ಹೋಗ್ತೀವಲ್ಲ ಅವಾಗ ಅಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಇಲ್ಲಿಗೆ ಸ್ವಲ್ಪ ದಿನ ಅವ್ರನ್ನ ಕರ್ಕೊಂಡ್ ಬರೋಣ ಅಜ್ಜಿ ನಾವು. ಆಯಿತು, ಕರ್ಕೊಂಬರೋಣ ಬಿಡಪ್ಪ ಅವ್ರನ್ನ. ಅಜ್ಜಿ ಊರಲ್ಲಿ ಕೆರೆ ಎಲ್ಲ ಇದೆ ಅಜ್ಜಿ ಅಲ್ವಾ ಅಜ್ಜಿ, ಅಲ್ಲೂ ಹೋಗಿ ಆಟ ಆಡ್ಬೋದಲ್ವಾ ಅಜ್ಜಿ ನಾವು? ಕೆರೆಯಲ್ಲಿ ನೀರೇ ಇಲ್ಲ ಕಣಪ್ಪ, ನೀವೆಲ್ಲ ಆಟ ಆಡೋಕ್ಕಾಗುತ್ತೆ ನೀರಿಲ್ದೇನೆ ಅಲ್ಲಿ ಹೋಗ್ಬಿಟ್ಟು? ನನ್ಗಂತೂ ಯಾವಾಗ ರಜಾ ಸಿಗುತ್ತೋ ಯಾವಾಗ ಅಜ್ಜಿ ಊರಿಗೆ ಹೋಗ್ತೀವಿ ಅನ್ನೋಷ್ಟು ಇಷ್ಟ ಆಗ್ಬಿಟ್ಟಿದೆ ಅಜ್ಜಿ. ಅಪ್ಪನ್ನ ಕೇಳ್ತಾ ಇದ್ದೆ ಅಜ್ಜಿ ಕರ್ಕೊಂಡೋಗಿ ಅಂತ, ಅಂದ್ರೆ ಅಪ್ಪ ಟೈಮೇ ಇಲ್ಲ, ಕೆಲಸ ಕೆಲಸ ಅಂತಾನೆ ಹೇಳ್ತಾ ಇದ್ರು ಅಜ್ಜಿ. ಈಗ ನೀವು ಬಂದಿದ್ದೀರಲ್ಲ ಅಜ್ಜಿ, ನೀವಾದ್ರೂ ಕರ್ಕೊಂಡೋಗಿ ಅಜ್ಜಿ ನಮ್ಮನ್ನ. ಆಯಿತು ಬಿಡ್ರೋ ಮಕ್ಕಳ, ಕರ್ಕೊಂಡು ಹೋಗ್ತೀನಿ ಈ ಸಲ. ಇಬ್ರು ಬರೆಯೋರಂತೆ. ಊರಂದರೆ ತುಂಬ ಚೆನ್ನಾಗಿರುತ್ತೆ ಕಣೋ, ಅಲ್ಲಿ ಆಟ ಆಡಿಕೊಂಡು ಮತ್ತು ಅಲ್ಲಿ ನಿಮಗೆ ಸಮಯ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.